ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಬೆಳದಿಂಗಳು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ಎರಡು ಭಾಗಗಳಲ್ಲಿ ಐತಿಹಾಸಿಕ ಹಿನ್ನೆಲೆ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪ್ರಮುಖವಾಗಿರುವ ಎರಡು ಭಾಗಗಳನ್ನಾಗಿ ನಾವು ಮಾಡಿ ಅದನ್ನು ನೋಡಿದ್ದೀವಿ ಆಲ್ರೆಡಿ. ಈಗ ಮೂರನೇ ಭಾಗದಲ್ಲಿ ಈ 4 ಕಾಯ್ದೆಗಳು ಬಹಳ ಪ್ರಮುಖವಾಗಿ ಇರೋದ್ರಿಂದ ಇವುಗಳ ಒಂದು ವಿಷಯಗಳ ಒಂದು ವಿವರಣೆಯನ್ನು ನೀಡಲು ನಾನು ಇವತ್ತು ಬಂದಿದ್ದೀನಿ. ಈ ಭಾರತ ಸರ್ಕಾರ ಕಾಯ್ದೆ 1935 ಹಾಗೂ ಆಗಸ್ಟ್ ಕೊಡುಗೆ 1940, ಜೊತೆಗೆ ಕ್ರಿಪ್ಸ್ ಪ್ರಸ್ತಾವನೆಗಳು 1942, ಅದೇ ರೀತಿಯಾಗಿ ವೆವಲ್ ಯೋಜನೆ 1945. ಈ ವೆವಲ್ ಯೋಜನೆಯನ್ನು ನಾವು ಶಿಮ್ಲಾ ಒಪ್ಪಂದ ಅಂತ ಕೂಡ ಕರಿತೀವಿ ಮತ್ತು ಭಾರತ ಸರ್ಕಾರ ಕಾಯ್ದೆಯನ್ನು ನಾವು ಭಾರತದ ನೀಲಿ ನಕಾಶೆ ಅಂತ ಕರಿತೀವಿ. ಈ ಒಂದು ಕಾಯ್ದೆಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸಮಯದಲ್ಲಿ ಈ ಕಾಲಘಟ್ಟದಲ್ಲಿ ಎರಡನೇ ಮಹಾಯುದ್ಧ ನಡೀತದೆ. 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ಅಥವಾ ಎರಡನೇ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಏನಂತ ಕರಿತೀವಿ, ಅದು ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಯಾವ ರೀತಿಯಾಗಿ ಈ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಅವರ ಬೇಡಿಕೆಗಳ ಜೊತೆಗೆ ಯಾವ ರೀತಿಯಾಗಿ ಅವಕಾಶಗಳು ದೊರೆತು, ಜೊತೆಗೆ ಈ ಕಾಯ್ದೆಗಳು ಯಾವ ಬೇಡಿಕೆ ಮೂಲಕ ಈಡೇರಿದವು ಮತ್ತು ಜಾರಿ ಯಾಕೆ ಆದವು ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಬಹಳ ಪ್ರಮುಖವಾಗಿರುವಂಥ ಈ 4 ಕಾಯ್ದೆಗಳು ನೋಡಿ, ನಮ್ಮ ಭಾರತದ ಸಂವಿಧಾನಕ್ಕೂ ಮತ್ತು ಸ್ವಾತಂತ್ರ್ಯಕ್ಕೂ ಬಹಳ ಪ್ರಮುಖವಾಗಿರುವಂಥ ಕಾಯ್ದೆಗಳು. ಈ 4 ಕಾಯ್ದೆಗಳ ವಿವರಣೆ ನಾನು ಇವತ್ತು ನೀಡಲಿದ್ದೇನೆ. ನೋಡಿ, ಭಾರತ ಸರ್ಕಾರ ಕಾಯ್ದೆ 1935. ಈ ಕಾಯ್ದೆ ಜಾರಿ ಆಗಬೇಕಾದ್ರೂ ಕೂಡ ಒಂದು ಹಿನ್ನೆಲೆ ಅಥವಾ ಒಂದು ಬೇಡಿಕೆ ಇದ್ದೇ ಇರುತ್ತೆ. ಈ 1919ರ ಕಾಯ್ದೆಯಿಂದ ಭಾರತೀಯರಿಗೆ ಒಂದಿಷ್ಟು ಅಸಮಾಧಾನ ಮೂಡುತ್ತೆ. ಜೊತೆಗೆ ಅದರಿಂದ ಅಸಂತೃಪ್ತಿಯನ್ನು ಕೂಡ ಹೊಂದಿರ್ತಾರೆ ಅವರು. ಯಾಕೆ ಅನ್ನೋದಾದ್ರೆ, ಅಲ್ಲಿ ಸ್ಥಳೀಯರಿಗೆ ಸರಿಯಾದ ಅವಕಾಶಗಳು ದೊರೆತಿರುವುದಿಲ್ಲ ಮತ್ತು ನಾವು ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನುವಂಥದ್ದು ಒಂದು ಮನದಟ್ಟಾಗಿರುತ್ತೆ ಭಾರತೀಯರಲ್ಲಿ. ಇದರ ಮುಂದುವರೆದ ಭಾಗವಾಗಿ 1920ರಲ್ಲೇ ಅಸಹಕಾರ ಚಳವಳಿ ಕೂಡ ಅಲ್ಲಿ ಕಂಡು ಬರುತ್ತೆ. ಈ ರೀತಿಯಾಗಿ ಭಾರತೀಯರಲ್ಲಿದ್ದಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಅಥವಾ ಒಂದಿಷ್ಟು ಸಮಸ್ಯೆಗಳಿಗೆ, ಅವರಲ್ಲಿರುವಂತಹ ಒಂದು ಅಸಂತೃಪ್ತಿ ಭಾವನೆಯನ್ನ ಹೋಗಲಾಡಿಸ್ಬೇಕಂತ ಹೇಳಿ ಈ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. ಯಾವಾಗ ಅಂದಾಗ 1935ರಲ್ಲಿ. ಈ ಭಾರತ ಸಂವಿಧಾನದ ಈ ಕಾಯ್ದೆಯನ್ನ ನಾವು ಭಾರತ ಸಂವಿಧಾನದ ನೀಲ ನಕ್ಷೆ ಅಂತ ಕೂಡ ಕರಿತೀವಿ. ಯಾಕೆ ಅಂದ್ರೆ, ಪ್ರಸ್ತುತವಾಗಿ ನಾವು ಈ ಸಂವಿಧಾನದ ಅಡಿಯಲ್ಲಿ ಜೀವಿಸ್ತಾ ಇದ್ದೀವಿ. ಈ ಕಾಯ್ದೆಯ ಹಲವಾರು ಅಂಶಗಳು ಈ ಭಾರತ ಸರ್ಕಾರ ಕಾಯ್ದೆ 1935ಕ್ಕೆ ಹೋಲಿಕೆ ಆಗ್ತಾ ಇದ್ದಾವೆ. ಜೊತೆಗೆ ಅದರ ಮುಂದುವರೆದ ಭಾಗ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ನೋಡಿ, ಈ ಕಾಯ್ದೆ ಜಾರಿ ಆಗೋದಕ್ಕೆ ಯಾವ ಒಂದು ಅಂಶಗಳು ಕಾರಣವಾದವು ಅಂತ ನಾವು ತಿಳ್ಕೊಂಡಿವಿ. ಹಾಗಾದ್ರೆ ಈ ಕಾಯ್ದೆಯನ್ನ ಭಾರತದ ನೀಲನಕ್ಷೆ ಅಂತ ಕರಿಬೇಕಾದ್ರೆ ಏನು ಕಾರಣಗಳು ಅಂತ ಅಂದಾಗ, ನಮ್ಮ ಭಾರತದಲ್ಲಿ ನಾವು ಸೆಕ್ಷನ್ಗಳನ್ನ ಕಾಣ್ತೀವಿ, ಅನುಸೂಚಿಗಳನ್ನ ಕಾಣ್ತೀವಿ, ಜೊತೆಗೆ ತಿದ್ದುಪಡಿಗಳು ಕಾಣ್ತೀವಿ. ಈ ಅಂಶಗಳನ್ನ ನಾವು ಪ್ರಥಮವಾಗಿ ನೋಡಿ ಇಲ್ಲಿ ಈ ಒಂದು ಕಾಯ್ದೆಯಲ್ಲಿ ಕಾಣ್ತೀವಿ. ನೋಡಿ, ಈ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ 321 ಸೆಕ್ಷನ್ಗಳು ಇದ್ದು, 321 ಸೆಕ್ಷನ್ಗಳು ಹಾಗೂ 10 ಅನುಸೂಚಿಗಳು ಇಲ್ಲಿ ಇದ್ವು. ಇವುಗಳ ಸಂಪೂರ್ಣವಾಗಿರುವಂತಹ ವಿವರಣೆಯನ್ನು ಕೂಡ ಇಲ್ಲಿ ಹೊಂದಿತ್ತು. ಕೇವಲ ಸೆಕ್ಷನ್ಗಳು ಅಷ್ಟೇ ಅಲ್ಲದೆ ಅವುಗಳ ವಿವರಣೆಯನ್ನು ಕೂಡ ಇಲ್ಲಿ ಹೊಂದಿತ್ತು. ಇದು ಭಾರತ ಸರ್ಕಾರ ಕಾಯ್ದೆಯ ಒಂದು ಪ್ರಮುಖವಾಗಿರುವಂತಹ ಒಂದು ಅಂಶ. ಜೊತೆಗೆ ಇದರ ಲಕ್ಷಣಗಳು ಏನು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಕಾಯ್ದೆಯನ್ನ ಭಾರತದ ನೀಲ ನಕ್ಷೆ ಅಂತನೋ ಅಥವಾ ಭಾರತದ ಒಂದು ಭಾಗವಾಗಿ ನಾವು ಇದನ್ನ ಕಾಣ್ತೀವಿ ಅನ್ನೋದಾದ್ರೆ, ನೋಡಿ, ಈ ಕಾಯ್ದೆಯು ಏನ್ ಮಾಡುತ್ತೆ, ಪ್ರಾಂತ್ಯಗಳು, ಈ ಪ್ರಾಂತ್ಯಗಳೇನಿದ್ದು ಈ ಪ್ರಾಂತ್ಯಗಳನ್ನ ಮತ್ತು ದೇಶೀಯ ಸಂಸ್ಥಾನಗಳನ್ನ ಒಟ್ಟುಗೂಡಿಸಿಕೊಂಡು ಅಖಿಲ ಭಾರತ ಒಕ್ಕೂಟದ ವ್ಯವಸ್ಥೆಯನ್ನ ಇಲ್ಲಿ ಸ್ಥಾಪನೆ ಮಾಡಬಹುದು ಅನ್ನೋ ಒಂದು ಅವಕಾಶವನ್ನ ಕೊಡುತ್ತೆ. ನೋಡಿ, ನಮ್ಮ ಭಾರತದಲ್ಲಿ ಪ್ರಾಂತ್ಯಗಳಿದ್ವು ಮತ್ತು ದೇಶೀಯ ಸಂಸ್ಥಾನಗಳಿದ್ವು. ಇವುಗಳೆಲ್ಲವನ್ನ ಒಟ್ಟುಗೂಡಿಸಿಕೊಂಡು
ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸರ್ಕಾರ ರಚನೆ ಮಾಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತವನ್ನ ಒಕ್ಕೂಟ ವ್ಯವಸ್ಥೆ ಜಾರಿ ಮಾಡಬಹುದು ಅನ್ನೋ ಒಂದು ಲಕ್ಷಣವನ್ನ ಇಲ್ಲಿ ಸ್ಥಾಪನೆಗೆ ಅವಕಾಶವನ್ನ ಈ ಕಾಯ್ದೆ ಅಡಿಯಲ್ಲಿ ಮಾಡಿಕೊಡುತ್ತಾರೆ. ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಾವು ಒಕ್ಕೂಟ ಪಟ್ಟಿಯನ್ನ ಕಾಣ್ತೀವಿ, ಪ್ರಾಂತೀಯ ಪಟ್ಟಿಯನ್ನ ಕಾಣ್ತೀವಿ, ಸಮವರ್ತಿಯ ಪಟ್ಟಿಯನ್ನ ಕಾಣ್ತೀವಿ, ಶೇಷಾಧಿಕಾರವನ್ನ ಕಾಣ್ತೀವಿ. ನಾವು ಇದನ್ನ ಪ್ರಸ್ತುತವಾಗಿ ನಾವು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿಯ ಪಟ್ಟಿ ಮತ್ತು ಶೇಷಾಧಿಕಾರಗಳಂತ ನಾವಿಲ್ಲಿ ಕಾಣ್ತೀವಿ. ಹಾಗೆ ಅದಕ್ಕೆ ಹೋಲಿಕೆ ಅಥವಾ ಅದರ ಮುಂದುವರೆದ ಭಾಗ ಅಂತ ನಾನು ಆಗ್ಲೇ ಹೇಳಿದೆ. ಈ ನೋಡಿ, ಈ ಒಂದು ಕಾಯ್ದೆಯ ಅನ್ವಯ ಒಕ್ಕೂಟ ಪಟ್ಟಿಯಲ್ಲಿ 59 ವಿಷಯಗಳನ್ನ ಒಳಗೊಂಡಿತ್ತು. 59 ವಿಷಯಗಳು ಮತ್ತು ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳನ್ನ ಇಲ್ಲಿ ಒಳಗೊಂಡಿತ್ತು. ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳನ್ನ ಇಲ್ಲಿ ಒಳಗೊಂಡಿತ್ತು. ಯಾವುದು? ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ. ಜೊತೆಗೆ ಈ ಒಂದು ಶೇಷಾಧಿಕಾರವನ್ನ ಯಾರಿಗೆ ನೀಡಲಾಗಿತ್ತು ಅಂದ್ರೆ ವೈಸರಾಯನಿಗೆ ಇಲ್ಲಿ ನೀಡಲಾಗಿತ್ತು. ನೋಡಿ, ನಾವು ಪ್ರಸ್ತುತವಾಗಿ ಭಾರತವು ಒಂದು ಒಕ್ಕೂಟ ವ್ಯವಸ್ಥೆಯನ್ನೇ ಹೊಂದಿದೆ, ಹೌದಾ? ಭಾರತವು ಎಂತ ವ್ಯವಸ್ಥಿತವಾದ ಒಕ್ಕೂಟ ಹೊಂದಿದೆ ಅಂದ್ರೆ ಭಾರತವು ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಇಲ್ಲಿ ಕಂಡು ಬರ್ತದೆ. ಈ ಒಂದು ವ್ಯವಸ್ಥೆಯನ್ನ 1935ರಲ್ಲೇ ಜಾರಿ ಮಾಡಬಹುದು ಅನ್ನೋ ಒಂದು ಅಥವಾ ಅವಕಾಶವನ್ನ ಇಲ್ಲಿ ನೀಡಲಾಗಿತ್ತು. ಆದ್ರೆ ಇಲ್ಲಿ ಏನಾಗುತ್ತೆ, ಈ ದೇಶೀಯ ಸಂಸ್ಥಾನಗಳೇನಿದ್ವಲ್ಲ ಈ ಒಕ್ಕೂಟವನ್ನ ವಿರೋಧ ಮಾಡ್ತವೆ. ಈ ವಿರೋಧ ನಿರಾಕರಿಸ್ತಾರೆ ಅಥವಾ ವಿರೋಧವನ್ನ ಮಾಡಿದ್ದರಿಂದ ಈ ವ್ಯವಸ್ಥೆ ಇಲ್ಲಿ ಜಾರಿಯಾಗೋದು ಇಲ್ಲ. ಅದೇ ರೀತಿಯಾಗಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಪಡಿಸ್ತಾರೆ. ಪ್ರಾಂತ್ಯಗಳಲ್ಲಿ ಒಕ್ಕೂಟ ಅಂದ್ರೆ ಈ ಒಂದು ಪ್ರಾಂತ್ಯಗಳಲ್ಲಿ ಮತ್ತು ದೇಶ ಸಂಸ್ಥಾನಗಳಂತ 2 ಭಾಗ ಇರ್ತವಲ್ಲ, ಈ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಪಡಿಸಲಾಗುತ್ತೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾವು ಕರಿತಾ ಇದ್ವಿ. ಈ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಪಡಿಸಿ ಅದರ ಸ್ಥಾನದಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಬೇಕು. ಈ ರೀತಿಯಾಗಿರುವಂತಹ ಒಂದು ಆದೇಶವನ್ನ ಇಲ್ಲಿ ಜಾರಿ ಮಾಡಲಾಗುತ್ತೆ. ಅಂದ್ರೆ ಜವಾಬ್ದಾರಿಯುತವಾಗಿರುವಂತಹ ಸರ್ಕಾರವನ್ನ ಇಲ್ಲಿ ನೀಡಬೇಕು ಅನ್ನೋದನ್ನ ಇಲ್ಲಿ ಪ್ರಸ್ತಾವನೆ ಮೂಲಕ ಇಲ್ಲಿ ಕಾಣುವಂಥದ್ದು. ಜೊತೆಗೆ ಇಲ್ಲಿ ರಾಜ್ಯಪಾಲರು ಏನಿರ್ತಾರಲ್ಲ, ಈ ರಾಜ್ಯಪಾಲರು ಈ ಪ್ರಾಂತ್ಯದಲ್ಲಿರುವಂತಹ ಶಾಸನ ಸಭೆಯ ಮಂತ್ರಿ ಮಂಡಲ ಏನಿತ್ತು, ಆ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸಬೇಕು. ಪ್ರಸ್ತುತವಾಗಿ ರಾಜ್ಯಪಾಲರು ಕೂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಒಂದು ಕಾಯ್ದೆ ಕಾನೂನುಗಳನ್ನ ಜಾರಿ ಮಾಡುವ ಅಭಿಪ್ರಾಯವನ್ನ ತಿಳಿಸುವಂತಹ ಒಂದು ಅವಕಾಶವನ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿಯೂ ಕೂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸುವಂತಹ ಒಂದು ಅಧಿಕಾರವನ್ನು ನೀಡಲಾಗಿತ್ತು. ಆದ್ರೆ ಈ ವ್ಯವಸ್ಥೆಯನ್ನ ಏನ್ ಮಾಡ್ತಾರೆ ಅಂದ್ರೆ 1937ರಲ್ಲಿ ಜಾರಿ ಮಾಡ್ತಾರೆ. ಆದ್ರೆ ಇದು ಅಷ್ಟೊಂದು ಒಳ್ಳೆಯ ಅಭಿಪ್ರಾಯವನ್ನ ಕಂಡು ಬರದೇ ಇರೋದ್ರಿಂದ 1939ರಲ್ಲಿ ಇದನ್ನ ಇಲ್ಲಿ ಮೊಟಕುಗೊಳಿಸ್ತಾರೆ ಅಥವಾ ಇದನ್ನ ಸ್ಥಗಿತವನ್ನ ಇಲ್ಲಿ ಗಳಿಸ್ತಾರೆ. ಈ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರಗಳನ್ನ ರದ್ದುಪಡಿಸಿದ ನಂತರವೂ ಕೂಡ 11 ಪ್ರಾಂತ್ಯಗಳು ಇದ್ದು, ಈ 11 ಪ್ರಾಂತ್ಯಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದ್ವಿಸದನವನ್ನ ಇಲ್ಲಿ ಜಾರಿ ಮಾಡ್ತಾರೆ. ಈ ದ್ವಿಸದನ ಜಾರಿ ಮಾಡುವ ಮೂಲಕ ಏನ್ ಮಾಡ್ತಾರೆ, ಮೇಲ್ಮನೆಯನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೀತಾರೆ, ಕೆಳಮನೆಯನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇಲ್ಲಿ ಕರೀತಾರೆ. 11 ಪ್ರಾಂತ್ಯಗಳಿದ್ದು ನೋಡಿ, ಇಲ್ಲಿ 11 ಪ್ರಾಂತ್ಯಗಳಿದ್ದು ಈ 11 ಪ್ರಾಂತ್ಯಗಳಲ್ಲಿ 6 ಪ್ರಾಂತ್ಯಗಳಲ್ಲಿ ಏನ್ ಮಾಡ್ತಾರೆ, ದ್ವಿಸದನವನ್ನ ಇಲ್ಲಿ ಜಾರಿಗೆ ತರ್ತಾರೆ. ಮೇಲ್ಮನೆಯನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೀವಿ, ಕೆಳಮನೆಯನ್ನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ. ಅವುಗಳ ಒಟ್ಟು 6 ಒಂದು ಪ್ರಾಂತ್ಯಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿತ್ತು. 11ರಲ್ಲಿ 6 ಹೋದ್ರೆ ಇನ್ನು 5 ಉಳಿತವೆ. ಈ 5 ಪ್ರಾಂತ್ಯಗಳನ್ನ ನಾವು ಇಲ್ಲಿ ಏಕಸದನ ಶಾಸಕಾಂಗ ಪದ್ಧತಿಯನ್ನ ಅಲ್ಲಿ ಅಳವಡಿಸ್ಕೊಳ್ತಾರೆ ಅಥವಾ ಅದನ್ನೇ ಅಸ್ತಿತ್ವದಲ್ಲಿ ಇಲ್ಲಿ ಕಂಡು ಬರುತ್ತೆ. ಹಾಗೆ ಭಾರತ ಸರ್ಕಾರ ಕಾಯ್ದೆ 1858ರಲ್ಲಿ ಬ್ರಿಟನ್ನಲ್ಲಿ ರಚಿಸಲಾಗಿರುವಂತಹ ಒಂದು ಭಾರತೀಯ ಮಂಡಳಿ ಇತ್ತು.
ಯಾವ ಕಾಯ್ದೆ ಅಡಿಯಲ್ಲಿ ಭಾರತ ಮಂಡಳಿಯನ್ನ ಇಲ್ಲಿ ಸ್ಥಾಪಿಸಲಾಗಿತ್ತು ಅಂದ್ರೆ 1858ರಲ್ಲಿ ಅದು ಬ್ರಿಟನ್ನಲ್ಲಿ ರಚಿಸಲಾಗಿತ್ತು. ಅದನ್ನ ಏನ್ ಮಾಡ್ತಾರೆ, ಈ ಒಂದು ಕಾಯ್ದೆ ಅಡಿ ರದ್ದನ್ನ ಪಡಿಸಿ ಈ ಭಾರತೀಯ ಮಂಡಳಿಯ ಸ್ಥಾನದಲ್ಲಿ ಏನ್ ಮಾಡ್ತಾರೆ, ಭಾರತದ ಕಾರ್ಯದರ್ಶಿಗೆ ನೆರವು ನೀಡಬೇಕಲ್ವಾ, ಈ ನೆರವು ನೀಡೋಕೆ ಕೆಲವೊಂದಿಷ್ಟು ಸಲಹೆಗಾರರನ್ನು ಕೂಡ ಇಲ್ಲಿ ನೇಮಕ ಮಾಡ್ತಾರೆ. ಅಲ್ಲಿರುವಂತಹ ಒಂದು ಭಾರತೀಯ ಮಂಡಳಿಯನ್ನ ರದ್ದುಪಡಿಸಿ ಅವರು ಮಾಡುವಂತಹ ಕೆಲವೊಂದಿಷ್ಟು ಕಾರ್ಯಗಳನ್ನ ಇಲ್ಲಿ ಭಾರತದ ಕಾರ್ಯದರ್ಶಿಗೆ ನೆರವು ನೀಡಬೇಕಂತೇಳಿ ಸಲಹೆಗಾರನಾಗಿ ನೇಮಕವನ್ನ ಇಲ್ಲಿ ಮಾಡ್ಕೊಳ್ತಾರೆ. ಜೊತೆಗೆ ದೇಶದ ಹಣಕಾಸು ಮತ್ತು ಪತ್ತನ್ನು ನಿರ್ವಹಿಸಬೇಕಾಗಿತ್ತಲ್ವಾ, ಇದಕ್ಕಾಗಿ ಏನ್ ಮಾಡ್ತಾರೆ, ಈ ಕಾಯ್ದೆಯಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಇಲ್ಲಿ ಸ್ಥಾಪನೆ ಆಗುತ್ತೆ. ಬಹಳ ಇಂಪಾರ್ಟೆಂಟು. ಭಾರತ ಸರ್ಕಾರ ಕಾಯ್ದೆ 1935ರ ಕಾಯ್ದೆ ಅನ್ವಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಇಲ್ಲಿ ಸ್ಥಾಪನೆ ಆಗುತ್ತೆ. ಜೊತೆಗೆ ಒಕ್ಕೂಟ ಲೋಕಸೇವಾ ಆಯೋಗವನ್ನ ಸ್ಥಾಪನೆ ಮಾಡುವುದಲ್ಲದೆ, ಒಕ್ಕೂಟ ನೋಡಿ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಹೊಂದಿದೆ. ಈ ಕಾಯ್ದೆ ಕೂಡ ಅದೇ ಒಂದು ಒಕ್ಕೂಟ ವ್ಯವಸ್ಥೆ ಜಾರಿ ಮಾಡ್ಬೇಕಂತ ತನ್ನ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂಥದ್ದು. ಹಾಗೆ ಇಲ್ಲಿ ಒಕ್ಕೂಟ ಲೋಕಸೇವಾ ಆಯೋಗದ ಸ್ಥಾಪನೆಯನ್ನಷ್ಟೇ ಅಲ್ಲದೆ ಒಂದು ಪ್ರಾಂತ್ಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗ ಕೂಡ ಸ್ಥಾಪನೆಗೆ ಇಲ್ಲಿ ಅವಕಾಶವನ್ನ ಮಾಡಿ ಕೊಡುವಂಥದ್ದು. ಅದರ ಜೊತೆಯಾಗಿ ಭಾರತದಲ್ಲಿ ಪ್ರಥಮ ಬಾರಿಗೆ ನೋಡಿ, ಬಹಳ ಇಂಪಾರ್ಟೆಂಟ್ ಇದು, ಭಾರತದಲ್ಲಿ ಪ್ರಥಮ ಬಾರಿಗೆ ದೆಹಲಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಕ್ಕೂಟ ನ್ಯಾಯಾಲಯವನ್ನ ಇಲ್ಲಿ ಸ್ಥಾಪಿಸಲಾಗುತ್ತೆ. ಯಾವ ಕಾಯ್ದೆ ಅನ್ನೋದು ನೀವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾಯ್ದೆ ಅಂದ್ರೆ 1935ರ ಕಾಯ್ದೆ. ಜೊತೆಗೆ ನೋಡಿ, ಇಲ್ಲಿ ಒಕ್ಕೂಟ ನ್ಯಾಯಾಲಯವನ್ನ ಇಲ್ಲಿ ಸ್ಥಾಪಿಸಲಾಗಿರುವಂಥದ್ದು. ಇಷ್ಟು ಏನು ಅಂದ್ರೆ ಈ ಒಂದು ಕಾಯ್ದೆಯ ಪ್ರಮುಖ ಲಕ್ಷಣಗಳು ಆಗಿದ್ದು. ನೋಡಿ, ಯಾತಕ್ಕಾಗಿ ಜಾರಿ ಆಯಿತು ಅನ್ನೋದನ್ನ ನಾವು ತಿಳ್ಕೊಳ್ಳಿ. 1919ರಲ್ಲಿ ಆಗಿರುವಂತಹ ಅಸಮಾಧಾನ ಆಗಿತ್ತು ಆ ಕಾಯ್ದೆ ಅನ್ವಯ. ಜೊತೆಗೆ ಇಲ್ಲಿ ಒಂದಿಷ್ಟು ಬೇಡಿಕೆಗಳು ಕೂಡ ಇಲ್ಲಿ ಇದ್ವು. ಹಾಗೆ ಏನು ಅಂತಂದ್ರೆ ಭಾರತೀಯರಿಗೆ ಒಂದು ಒಕ್ಕೂಟ ವ್ಯವಸ್ಥಿತವಾಗಿರುವಂತಹ ಒಂದು ಭಾರತವನ್ನು ನೀಡಬೇಕಾಗಿರುವುದ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಜಾರಿಯಾಗಿರುವಂತಹ ಕಾಯ್ದೆ ಇದಾಗಿತ್ತು. ಜೊತೆಗೆ ಇಲ್ಲಿ ಮುಂದುವರೆದ ಭಾಗವಾಗಿ ಇಲ್ಲಿ ಆಗಸ್ಟ್ ಕೊಡುಗೆ ಅಂತ ಇಲ್ಲಿ ಕಂಡು ಬರುತ್ತೆ. ಈ ಆಗಸ್ಟ್ನ ಕೊಡುಗೆ ನಾನು ಆಗ್ಲೇ ಹೇಳಿದೆ, ಇಲ್ಲಿ 1939ರಿಂದ 1945ರವರೆಗೆ ಇಲ್ಲಿ ಏನ್ ಕಂಡು ಬರುತ್ತೆ, ಎರಡನೇ ಮಹಾಯುದ್ಧ, ವರ್ಲ್ಡ್ ವಾರ್ ಅಂತ ನಾವೇನಂತೀವಿ, ಅದು ಇಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಬ್ರಿಟಿಷರ ಒಂದು ವರ್ಲ್ಡ್ ವಾರ್ ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಇಲ್ಲಿಂದ ಭಾರತೀಯರಿಗೆ ತಮ್ಮ ಹೋರಾಟದ ಜೊತೆಗೆ ಒಂದು ಸ್ನೇಹಪರ ನಿಲುವನ್ನ ಹೊಂದಬೇಕಾದಂತ ಅವಶ್ಯಕತೆ ಬ್ರಿಟಿಷರಲ್ಲಿ ಉಂಟಾಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಾನೂನುಗಳನ್ನ ಇಲ್ಲಿ ಸಡಿಲಗೊಳಿಸ್ತಾರೆ, ಮತ್ತೊಂದಿಷ್ಟು ರಿಯಾಯಿತಿಗಳನ್ನ ಅಥವಾ ಕೊಡುಗೆಗಳನ್ನ ನೀಡೋದಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಯಾವಾಗ ಅಂದ್ರೆ ಈ ಆಗಸ್ಟ್ ಕೊಡುಗೆ 1940ರಲ್ಲಿ. ನೋಡಿ, ಈ ಆಗಸ್ಟ್ ಕೊಡುಗೆ ಅನ್ನೋಂಥದ್ದು ಆಗಸ್ಟ್ 8, 1940ರಲ್ಲೇ ಬರುತ್ತೆ. ಹಾಗಾಗಿ ಇದನ್ನ ಆಗಸ್ಟ್ ಕೊಡುಗೆ ಅಂತ ನಾವು ಇದನ್ನ ಕರಿತೀವಿ. ಆಗಸ್ಟ್ ಅಲ್ಲೇ ಈ ಒಂದು ಪ್ರಸ್ತಾವನೆ ಅಂತೀವೋ ಅಥವಾ ಇದನ್ನ ಕೊಡುಗೆ ಬರುತ್ತೋ, ಹಾಗಾಗಿ ಇದನ್ನ ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಅಂದಿನ ವೈಸ್ರಾಯ್ ಲಿಲಿನ್ಸ್ ಅವರು ಏನ್ ಮಾಡ್ತಾರೆ, ಭಾರತೀಯರಿಗೆ ಕೆಲವೊಂದಿಷ್ಟು ಕೊಡುಗೆಗಳನ್ನು ನೀಡುವುದಾಗಿ ಆಶ್ವಾಸನೆಯನ್ನು ನೀಡ್ತಾರೆ. ಇದರ ಉದ್ದೇಶ ಏನಾಗಿತ್ತು ಅನ್ನೋದಾದ್ರೆ, ಇದೇ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಮತ್ತು ಸಹಕಾರವನ್ನ ಪಡಿಬೇಕಾಗಿತ್ತು. ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಈ ಕೊಡುಗೆಗಳನ್ನ ಇಲ್ಲಿ ನೀಡೋದಕ್ಕೆ ಇಲ್ಲಿ ಪ್ರಾರಂಭವನ್ನ ಮಾಡ್ತಾರೆ. ಇವರು ಪ್ರಮುಖವಾಗಿ ಹೇಳೋದೇನಂದ್ರೆ, ಯುದ್ಧ ಮುಗಿದ ತಕ್ಷಣ, ಎರಡನೇ ವರ್ಲ್ಡ್ ವಾರ್ ಮುಗಿದ ತಕ್ಷಣ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ಒಂದು ಡೊಮಿನಿಯನ್ ಮಾದರಿಯ ಆಧಾರದ ಮೇಲೆ ಜವಾಬ್ದಾರಿಯುತವಾಗಿರುವಂತ ಸರ್ಕಾರವನ್ನು ರಚಿಸಬಹುದು ಅಂತ ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ಅಂತ ಇಲ್ಲಿ ವೈಸ್ರಾಯ್ ಅವರು ಹೇಳ್ತಾರೆ. ಜೊತೆಗೆ ತಮ್ಮ ಈ ಸಂವಿಧಾನವನ್ನ ನೀವೇ ರಚಿಸ್ಕೊಳ್ಬಹುದು, ಭಾರತೀಯರಿಂದೇ ರಚಿತವಾಗಿರುವಂತಹ ಒಂದು ಭಾರತದ ಸಂವಿಧಾನವನ್ನ ನೀವೇ ರಚಿಸಿಕೊಳ್ಳಬಹುದು ಅಂತ ಹೇಳಿ ಈ ಹಕ್ಕನ್ನು ಕೂಡ ಆತನು ಇಲ್ಲಿ ಆಶ್ವಾಸನೆಯಲ್ಲಿ ತಿಳಿಸ್ತಾನೆ. ಜೊತೆಗೆ ಎರಡನೇ ಮಹಾಯುದ್ಧದ ನಂತರ ಸಂವಿಧಾನ ರಚನಾ ಸಮಿತಿಯನ್ನು ಕೂಡ ಇಲ್ಲಿ ಏನ್ ಮಾಡಬಹುದು, ರಚಿಸಬಹುದು. ನೋಡಿ, ಸಂವಿಧಾನ ರಚನಾ ಸಮಿತಿ, ಈ ಸಮಿತಿಯನ್ನು ಕೂಡ ಎರಡನೇ ಮಹಾಯುದ್ಧ ಮುಗಿದ ತಕ್ಷಣವೇ ಏನ್ ಮಾಡಬಹುದು, ರಚನೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಬಹುದು. ಜೊತೆಗೆ ವೈಸರಾಯರ ಕಾರ್ಯಕಾರಿ ಮಂಡಳಿಯನ್ನ ವಿಸ್ತರಿಸಿ. ನೋಡಿ, ವೈಸರಾಯರ ಒಂದು ಕಾರ್ಯಕಾರಿ ಮಂಡಳಿ ಇತ್ತು, ಹೌದಾ,
ಅಲ್ಲಿ ಏನು ಮಾಡ್ಬೇಕು, ಅದನ್ನು ಇನ್ನೂ ಸ್ವಲ್ಪ ಲಾರ್ಜ್ ಅಂದರೆ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡುವ ಮೂಲಕ ಅಲ್ಲಿ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಅವರ ಆಶ್ವಾಸನೆ ಕೂಡ ಇರುತ್ತೆ. ಆದರೆ ಇಲ್ಲಿ ಏನು ಮಾಡ್ತಾರೆ, ಈ ಆಗಸ್ಟ್ ಕೊಡುಗೆಗಳಿಂದ ತೃಪ್ತಿಗೊಳ್ಳೋದಿಲ್ಲ. ಯಾಕಂದರೆ ಎರಡನೇ ಮಹಾಯುದ್ಧ ನಡೀತಾ ಇತ್ತು, ಅದಕ್ಕೆ ಭಾರತೀಯರ ಒಂದು ಸಹಾಯ ಹಸ್ತ ಅಥವಾ ಸ್ನೇಹಪರ ನಿಲುವನ್ನು ಆ ಸರ್ಕಾರ ಹೊಂದಿತ್ತು. ಜೊತೆಗೆ ಇವುಗಳನ್ನು ಈ ಎಲ್ಲ ವಿಚಾರಗಳು ಭಾರತೀಯರಲ್ಲಿ ಸಂದೇಹವನ್ನು ಮೂಡಿಸ್ತವೆ. ಜೊತೆಗೆ ಅಸಮಾಧಾನ ಇರೋದ್ರಿಂದ ಇದನ್ನು ಏನು ಮಾಡ್ತಾರೆ, ಇಲ್ಲಿ ನಿರಾಕರಿಸ್ತಾರೆ. ಈ ನಿರಾಕರಿಸುವುದರ ಮೂಲಕ ಈ ಆಗಸ್ಟ್ ಕೊಡುಗೆಯನ್ನು ಇಲ್ಲಿ ಅದು ಸಕ್ಸಸ್ ಇಲ್ಲಿ ಏನು ಮಾಡುತ್ತೆ, ಕಂಡು ಬರೋದಿಲ್ಲ. ಇದನ್ನು ತಿರಸ್ಕಾರವನ್ನು ಇಲ್ಲಿ ಮಾಡ್ತಾರೆ. ಯಾವುದು ಇದು ಆಗಸ್ಟ್ ಕೊಡುಗೆ. ಹಾಗಾದರೆ ಇಲ್ಲಿ ಕ್ರಿಪ್ಸ್ನ ಒಂದು ಪ್ರಸ್ತಾವನೆಗಳು ಇಲ್ಲಿ ಬಹಳ ಕಂಡು ಬರುತ್ತವೆ. ಕ್ರಿಪ್ಸ್ನ ಪ್ರಸ್ತಾವನೆಗಳು 1942ರಲ್ಲಿ ಇದು ತುಂಬ ಪೀಕ್ ಆಗಿರುವಂತಹ ವರ್ಷ. ಯಾಕಂದರೆ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಈ ಬ್ರಿಟಿಷ್ ಏನು ಇತ್ತಲ್ವಾ, ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದರೆ ತುಂಬ ಹೀನಾಯವಾದ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಕಂಡು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಜಪಾನ್ ತನ್ನ ಒಂದು ಮಿಲಿಟರಿ ಪ್ರದರ್ಶನವನ್ನು ಮಾಡುವ ಮೂಲಕ ಈ ಬ್ರಿಟನ್ನನ್ನು ಜರ್ಜರಿತವನ್ನಾಗಿ ಗೊಳಿಸಿತ್ತು. ಹೀಗಿರುವ ಸಂದರ್ಭದಲ್ಲಿ ಭಾರತೀಯರ ಒಂದು ಸ್ನೇಹಪರ ನಿಲುವು ಬಹಳ ಅವಶ್ಯಕವಾಗಿತ್ತು. ಹೀಗಿರುವುದರಿಂದ ವಿನ್ಸ್ಟನ್ ಚರ್ಚಿಲ್ ಅವರು ಏನು ಮಾಡ್ತಾರೆ, ಅಂದಿನ ಪ್ರಧಾನಿಯವರು ಅವರು ಏನು ಮಾಡ್ತಾರೆ, ಒಂದು ನೇತೃತ್ವವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಒಂದು ನೇತೃತ್ವವನ್ನು ವಹಿಸಿ ಭಾರತದ ರಾಜಕೀಯ ಸಮಸ್ಯೆಗಳು ಏನಿದ್ದಾವೆ ಒಟ್ಟಿನಲ್ಲಿ ನಮ್ಮನ್ನು ಅವರು ಸಂತೃಪ್ತಿಗೊಳಿಸುವ ಮೂಲಕ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ನಮ್ಮ ಪರವಾಗಿ ತೊಡಗಿಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದಾಗಿತ್ತು. ಹಾಗಾಗಿ ಇವರು ಸುಮ್ಮನೆ ಒಂದು ಸಮಿತಿಯನ್ನು ಕಳಿಸ್ತಾರೆ. ಅದೇ ಭಾರತೀಯ ರಾಜಕೀಯ ಸಮಸ್ಯೆಗಳನ್ನ ಮತ್ತು ಪರಿಹಾರಗಳನ್ನು ಸೂಚಿಸಬೇಕಂತ ಹೇಳಿ ಇಲ್ಲಿ ಏನು ಮಾಡ್ತಾರೆ, ಮಾರ್ಚ್ 22ನೇ ತಾರೀಕು 1942ರಂದು ಒಂದು ಬ್ರಿಟಿಷ್ ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಇಲ್ಲಿ ಕಳಿಸುತ್ತೆ. ಇವರು ಕೂಡ ಅದನ್ನೇ ಹೇಳ್ತಾರೆ. ಈ ಕ್ರಿಪ್ಸ್ನ ಸಂವಿಧಾನ ಕ್ರಿಪ್ಸ್ ಪ್ರಸ್ತಾವನೆಗಳು ಕೂಡ ನಮ್ಮ ಭಾರತ ಸಂವಿಧಾನದ ರಚನೆಗೆ ಬಹಳ ಸನಿಹದಲ್ಲಿರ್ತವೆ. ನೋಡಿ ಇಲ್ಲಿ ಏನು ಮಾಡ್ತಾರೆ ಇವರು, ಇಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಹೇಳ್ತಾ ಹೋಗ್ತೀನಿ ನೋಡಿ. ಎಲ್ಲವೂ ಕೂಡ ಭಾರತ ಸಂವಿಧಾನ ರಚನೆಗೆ ಅವಶ್ಯಕವಾಗಿರುವಂಥವೆ. ಬಟ್ ಒಂದೇ ಒಂದು ಅವರ ಒಂದು ಏನಂತ ಹೇಳ್ತೀವಿ ಸೂಚನೆ ಅಥವಾ ಅದನ್ನು ಆದೇಶ ಅಂತೀವಿ, ಅದರಿಂದ ಈ ಒಂದು ಕ್ರಿಪ್ಸ್ನ ಪ್ರಸ್ತಾವನೆಗಳು ಕೂಡ ಅಥವಾ ಇದನ್ನು ಕೂಡ ತಿರಸ್ಕಾರಗೊಳ್ಳುತ್ತೆ. ಇದು ಯಾಕೆ ಅಂತ ಇಲ್ಲಿ ನೋಡಿ ಇಲ್ಲಿ ಭಾರತಕ್ಕೆ ಒಂದು ಡೊಮಿನಿಯನ್ ರಾಜ್ಯವನ್ನು ಸ್ಥಾಪಿಸೋಕ್ಕೆ ಅವಕಾಶ ಕೊಡ್ತೀವಿ. ಇದು ನಮಗೆ ಬೇಕಾಗಿತ್ತಿದು. ಓಕೆ, ಎರಡನೇ ಮಹಾಯುದ್ಧ ನಿಂತ ತಕ್ಷಣಕ್ಕೆ ನಾವೇನು ಮಾಡ್ತೀವಿ, ಭಾರತಕ್ಕೆ ಒಂದು ಹೊಸ ಸಂವಿಧಾನ ರಚಿಸಬೇಕು. ಆ ರಚಿಸಬೇಕಾದ್ರೆ ಚುನಾಯಿತ ಸಭೆಯನ್ನು ಸ್ಥಾಪನೆ ಮಾಡ್ತೀವಿ. ನೋಡ್ರಿ, ಇದು ಬೇಕಾಗಿತ್ತು ನಮ್ಮ ಭಾರತದಲ್ಲಿ. ಇದೇ ಹೋರಾಟ ಇತ್ತು ಭಾರತದಲ್ಲಿ. ಸ್ವತಂತ್ರ ಕೊಡ್ರಿ, ಒಂದು ಸಂವಿಧಾನವನ್ನು ತಯಾರು ಮಾಡಬೇಕು. ಅದನ್ನ ಯಾರು ತಯಾರು ಮಾಡಬೇಕು, ಭಾರತೀಯರೇ ತಯಾರು ಮಾಡಬೇಕು. ಅದಕ್ಕೇನಾಗಬೇಕಿತ್ತು, ಅಲ್ಲಿ ಮೋಸ ಆಗಬಾರ್ದಿತ್ತು. ಒಬ್ಬ ಕೆಪೇಬಲ್ ವ್ಯಕ್ತಿ ಇರಬೇಕಿತ್ತು. ಅದಕ್ಕೆ ಚುನಾಯಿತ ಮಾಡ್ರಿ, ಮತದಾನ ಮಾಡ್ರಿ, ಅದ್ರ ಮೂಲಕ ಆಯ್ಕೆ ಮಾಡಬೇಕು. ನೋಡಿ, ಇದು ಕೂಡ ನಮಗೆ ಬೇಕಾಗಿತ್ತು. ಈ ಸಂವಿಧಾನ ರಚನೆಯಲ್ಲಿ ಭಾಗವಹಿಸೋಕೆ ಭಾರತದ ರಾಜ್ಯಗಳಿಗೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು. ಯಾಕಂದ್ರೆ ಬ್ರಿಟಿಷರು ಹೇಳ್ತಾ ಇದ್ರು ನಾವೇ ರಚನೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಿದ್ರು. ಭಾರತೀಯರ ಬೇಡಿಕೆ ಏನಾಗಿತ್ತು ಅಂದ್ರೆ, ಇಲ್ಲ, ಭಾರತೀಯರಿಂದನೇ ರಚಿತವಾಗಿರುವಂತಹ ಸಂವಿಧಾನ ಬೇಕು ಅನ್ನೋಂಥದ್ದೇ ಅವರ ಮೊದಲ ಒಂದು ಘೋಷವಾಕ್ಯ ಅನ್ಬಹುದು ಆಗಿತ್ತು. ನೋಡಿ, ಇದು ಕೂಡ ಬೇಕಾಗಿತ್ತು ನಮಗೆ. ಜೊತೆಗೆ ನೋಡಿ, ಇಲ್ಲಿ ಭಾರತದ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಈ ರಚನಾ ಸಭೆಗೆ ಬ್ರಿಟಿಷರಾದ ಪ್ರಾಂತ್ಯಗಳಿದ್ವು. ಏನು 11 ಪ್ರಾಂತ್ಯಗಳಿದ್ವು ಅಂತ ಹೇಳಿದ್ದೆ ನಾನು. 11ರಲ್ಲಿ 6 ದ್ವಿಸದನಕ್ಕೆ ಇದ್ರೆ ಇನ್ನು 5 ಏಕಸದನಗಳು ಕಂಡಿರ್ತವೆ. ಈ ಸಂವಿಧಾನ ರಚನೆಗೆ ಬ್ರಿಟಿಷ್ ಪ್ರಾಂತ್ಯಗಳ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರನ್ನ ಅಲ್ಲಿಯ ಜನಸಂಖ್ಯೆ ಆಧಾರದ ಮೇಲೆ ಆಯ್ಕೆ ಮಾಡತಕ್ಕದ್ದು. ನೋಡಿ, ಇದು ಕೂಡ ನಮಗೆ ಸಹಾಯಕಾರಿಯಾಗಿತ್ತು. ಹೌದಾ? ನೋಡಿ, ಇದು ಕೂಡ ಬಹಳ ಪಾಯಿಂಟ್ ಆಯ್ತು. ಯಾಕಂದ್ರೆ ಅಲ್ಲಿ ಅವಕಾಶಗಳು ಸಿಗ್ತಾ ಇದ್ದು, ಡೊಮಿನಿಯನ್ ಸರ್ಕಾರ ರಚನೆ ಆಗ್ತಿತ್ತು. ಜೊತೆಗೆ ಭಾರತಕ್ಕೆ ಸ್ವಾತಂತ್ರ್ಯದ ಜೊತೆಗೆ ಸಂವಿಧಾನ ರಚನೆ ಮಾಡೋಕ್ಕೆ ಚುನಾಯಿತರಾಗಿರುವಂಥ ಒಂದು ಸಭೆಯನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಇತ್ತು. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಅವಕಾಶ ಇತ್ತು. ಇಲ್ಲಿ ಕೂಡ ಮತ್ತು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಕೂಡ ಏನಾಗಿತ್ತು, ಜನಸಂಖ್ಯೆ ಆಧಾರದ ಮೇಲೆ ಆಯ್ಕೆ ಆಗುವಂತಾಗಿತ್ತು.
ಹೊಸ ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು. ನೋಡಿ, ಈ ಪಾಯಿಂಟ್ ಏನಾಗುತ್ತೆ, ಇದಕ್ಕೆ ಹಿನ್ನಡೆ ಆಗುತ್ತೆ. ಈ ಹೊಸ ಸಂವಿಧಾನ ಏನು ರಚನೆ ಮಾಡ್ತಿರಲ್ಲ ನೀವು, ಈ ರಚನೆ ಮಾಡಿದ್ಮೇಲೆ ಇದನ್ನು ಒಪ್ಕೋಬಹುದು ಅಥವಾ ತಿರಸ್ಕರಿಸುವುದು ಬ್ರಿಟಿಷ್ ಭಾರತದ ಯಾವುದೇ ಪ್ರಾಂತ್ಯದ ಹಕ್ಕು. ನೀವು ಸಂವಿಧಾನ ರಚನೆ ಮಾಡ್ತೀರಿ, ಓಕೆ, ಚುನಾಯಿತರಾಗ್ತೀರಿ, ಓಕೆ, ಎಲ್ಲ ರಾಜ್ಯಗಳಿಗೆ ಅವಕಾಶ ಮಾಡಿಕೊಡ್ತೀವಿ, ಓಕೆ. ಆದರೆ ನಮ್ಮ 11 ಬ್ರಿಟಿಷ್ ಪ್ರಾಂತ್ಯಗಳೇನಿದಾವಲ್ಲ, ಇದರಲ್ಲಿ ಅವುಗಳನ್ನ ಒಪ್ಕೋಬಹುದು ಅಥವಾ ಅದನ್ನು ಬಿಡಬಹುದು. ಇಲ್ಲಿ ಒಪ್ಕೊಂಡ್ರೆ ಓಕೆ, ಅಕಸ್ಮಾತಾಗಿ ಅದನ್ನು ತಿರಸ್ಕರಿಸಿದರೆ ಪ್ರಸ್ತುತವಾಗಿ ಇಂದಿನ ಸ್ಥಿತಿಯಲ್ಲೇ ಯಾವ ರೀತಿಯಾಗಿ ಕಾಯ್ದೆ ಕಾನೂನುಗಳಿದ್ದು ಅದನ್ನು ಏನು ಮಾಡುತ್ತೆ, ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಬ್ರಿಟಿಷ್ ಸರ್ಕಾರ ಇಲ್ಲಿ ಹೇಳುವಂಥದ್ದು. ಇದು ಈ ಒಂದು ಪ್ರಸ್ತಾವನೆಗಳಿಗೆ ಹಿನ್ನಡೆ ಆಗುವಂಥ ಮಾತು. ಯಾಕೆಂದರೆ ಈ ಬ್ರಿಟಿಷ್ ಪ್ರಾಂತ್ಯಗಳು ಈ ಭಾರತದ ಒಂದು ಸಂವಿಧಾನವನ್ನು ಅವರು ಒಪ್ಕೊಳ್ಳೋಕೆ ಸಿದ್ಧನೇ ಇರಲಿಲ್ಲ. ಪ್ರಸ್ತುತವಾಗಿ ಅವ್ರಿಗೆ ಬೆಂಬಲ ಬೇಕಾಗಿತ್ತು. ಇಲ್ಲಿ ಆ ಬೆಂಬಲ ಬೇಕಾಗಿರೋದ್ರಿಂದ ಇಷ್ಟೊಂದು ನಮಗೆ ಅವಕಾಶಗಳನ್ನ ಇಲ್ಲಿ ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಸಮಯದಲ್ಲಿ ಇದನ್ನು ಹಿನ್ನಡೆ ಆಗುತ್ತೆ. ಜೊತೆಗೆ ಇವ್ರು ಏನು ಹೇಳ್ತಾರೆ, ಭಾರತದ ರಕ್ಷಣೆಯ ಹೊಣೆಗಾರಿಕೆ ನಮ್ಮದು ಅಂತ ಹೇಳ್ತಾರೆ. ಭಾರತನ ರಕ್ಷಣೆ ಮಾಡುವುದು ಅದರ ಹೊಣೆಗಾರಿಕೆ ನಮ್ಮದು. ಜೊತೆಗೆ ಅದನ್ನ ನಿರ್ದೇಶನಗಳನ್ನ ನಾವೇ ಮಾಡ್ತೀವಿ. ಯಾವಾಗ ಅಂದ್ರೆ ಹೊಸ ಸಂವಿಧಾನ ರಚನೆಯಾಗುವವರೆಗೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಬ್ರಿಟಿಷ್ ಸಾರ್ವಭೌಮತೆಯನ್ನ ಇಲ್ಲಿ ಕಂಡು ಬರುತ್ತದೆ. ಭಾರತ ಸಂವಿಧಾನ ರಚನೆ ಆದ್ಮೇಲೆ ಅದು ಭಾರತೀಯರಿಂದೇ ಭಾರತ ಸಂವಿಧಾನ ರಚನೆ ಆದ್ಮೇಲೆ ಮತ್ತೇಕೆ ಬ್ರಿಟಿಷ್ ಸಾರ್ವಭೌಮಕ್ಕೆ ಕೊಡಬೇಕು, ಅವ್ರ ನಿಯಂತ್ರಣಕ್ಕೆ ಯಾಕೆ ಕೊಡಬೇಕು? ಭಾರತೀಯರಲ್ಲಿ ಪ್ರಮುಖವಾಗಿರುವಂಥದ್ದೇ ಈ ಒಂದು ಭಾರತ ರಕ್ಷಣೆ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅವರು. ಕೆಲವೊಂದಿಷ್ಟು ವಿಚಾರಗಳನ್ನ ನಿಮಗೆ ಕೊಟ್ರೆ ಭಾರತ ಸಂವಿಧಾನದ ಅಡಿಯಲ್ಲಿ ನಾವು ಯಾಕೆ ಕಾರ್ಯನಿರ್ವಹಿಸಕ್ಕಾಗುತ್ತೆ ಅಲ್ವಾ? ಹಾಗಾಗಿ ಇದು ಕೂಡ ಹಿನ್ನಡೆಯಲ್ಲಿ ಕಾರಣ ಆಗುತ್ತೆ. ಸಂಪೂರ್ಣವಾಗಿ ನಮ್ಮ ಭಾರತೀಯರ ಬೇಡಿಕೆ ಇದಿದೆ ಅಷ್ಟೇ, ನಮ್ಮನ್ನ ಸ್ವತಂತ್ರಗೊಳಿಸಿ ಭಾರತೀಯರಿಂದ ರಚಿತವಾಗಿರುವಂತಹ ಭಾರತದ ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಡಿ. ಸಂಪೂರ್ಣ ಇಡೀ ಒಟ್ಟು ಭಾರತದ ನಿಯಂತ್ರಣವನ್ನ ಭಾರತೀಯರಿಗೆ ಕೊಟ್ಟು ನೀವು ತೊಲಗಿ ಅನ್ನೋದೇ ಇದರ ಉದ್ದೇಶ ಆಗಿತ್ತು ಭಾರತೀಯರಲ್ಲಿ. ನೋಡಿ, ಈ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಕ್ರಿಪ್ಸ್ನ ಪ್ರಸ್ತಾವನೆಗಳನ್ನ ಏನಂತಾರೆ, ಮುಂದಿನ ದಿನಾಂಕದ ಚೆಕ್ ಅಂತ ಹೇಳ್ತಾರೆ. ಮುಂದಿನ ದಿನಾಂಕದ ಚೆಕ್ ಅಂತ ಕರೀತಾರೆ. ಬ್ಯಾಂಕ್ ಚೆಕ್ ಏನ್ ಕರಿತೀವಲ್ಲ ಆ ರೀತಿ. ಯಾಕೆ ಕರೀತಾರೆ ಅಂದ್ರೆ, ಈಗಾಗಲೇ ಈ ಬ್ರಿಟಿಷರು ಈ 2ನೇ ಮಹಾಯುದ್ಧದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಜೊತೆಗೆ ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆನ ಹೊರತುಪಡಿಸಿ ಇವುಗಳು ತಕ್ಷಣಕ್ಕೆ ಜಾರಿಯಾಗುವಂತವು ಆಗಿರ್ಲಿಲ್ಲ. ಇವು 2ನೇ ಮಹಾಯುದ್ಧ ಮುಗಿಬೇಕಾಗಿತ್ತು. 2ನೇ ಮಹಾಯುದ್ಧ ಮುಗಿದಾದ್ಮೇಲೆ ಆವಾಗ ಈ ಒಂದು ಏನು ಇಷ್ಟೊಂದು ರಚನೆ ಮಾಡೋದಕ್ಕೆ ಅವಕಾಶಗಳು ಇತ್ವಲ್ಲ, ಇಷ್ಟೊಂದು ಏನು ಇದ್ವಲ್ಲ, ಇವೆಲ್ಲ ಅವಕಾಶ ಮಾಡಿಕೊಡಕ್ಕೆ ಅವಾಗ ಚಾನ್ಸ್ ಇತ್ತು. ಇನ್ನೂ ಯಾವಾಗ ಆಗ್ತಿತ್ತು, ಮಹಾಯುದ್ಧ ಯಾವಾಗ ಮುಗೀತು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಈ ಕ್ರಿಪ್ಸ್ನ ಪ್ರಸ್ತಾವನೆಗಳಿಗೆ ಬಂದಿದೆ 1942ರಲ್ಲಿ, ಬಟ್ 2ನೇ ಮಹಾಯುದ್ಧ ಮುಗಿದಿದೆ 1945ರಲ್ಲಿ. ಅದಕ್ಕೆ ಹೇಳ್ತಾರೆ ಮುಂದಿನ ದಿನಾಂಕದ ಚೆಕ್ಗಳು ಯಾವ ಕಾಯ್ದೆಗೆ ಬರ್ತೋ ಬಿಡುತ್ತೋ ಈಗ ಒಪ್ಪಿಕೊಂಡು ಭಾರತೀಯರು ಸ್ನೇಹಪರ ನಿಲುವನ್ನ ತಾಳ್ಕೊಂಡು ಅವರ ಒಂದು ಜೊತೆಗೆ ಯುದ್ಧವನ್ನ ಮಾಡಬೇಕಾಗಿದ್ದು ಇದು ಯಾಕೆ ಬೇಕಾ ಬೇಡ ಅಂತೇಳಿ ಇದನ್ನ ತಿರಸ್ಕಾರವನ್ನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ತಿರಸ್ಕಾರ ಮಾಡ್ತಾರೆ. ಜೊತೆಗೆ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಮ್ಸ್ ಲೀಗ್ ಎರಡೂ ಈ ಕ್ರಿಪ್ಸ್ ಪ್ರಸ್ತಾವನೆಗಳನ್ನ ಇಲ್ಲಿ ತಿರಸ್ಕಾರ ಮಾಡ್ತವೆ. ಇಷ್ಟು ಈ ಕ್ರಿಪ್ಸ್ನ ಪ್ರಸ್ತಾವನೆಗಳು. ಒಟ್ಟಾರೆ ನಮ್ಮ ಸಂವಿಧಾನಕ್ಕೆ ಬೇಕಾಗಿರುವ ಪ್ರಮುಖವಾಗಿರುವಂತ ಅಂಶಗಳಿದ್ರೂ ಕೂಡ ಕೆಲವೊಂದಿಷ್ಟು ಈ ಹೇಳಿಕೆಗಳು ಅಥವಾ ಆದೇಶಗಳನ್ನ ಈ ಒಂದು ಕಾಯ್ದೆಗೆ ಹಿನ್ನಡೆಯನ್ನು ಇಲ್ಲಿ ಉಂಟು ಮಾಡುವಂಥದ್ದು. ಇಷ್ಟು ಏನಂದ್ರೆ ಈ ಕ್ರಿಪ್ಸ್ನ ಪ್ರಸ್ತಾವನೆಗಳು. ಈಗ ವೆವಲ್ ಯೋಜನೆ ಅಥವಾ ಇದನ್ನ ನಾವು ಸಿಮ್ಲಾ ಒಪ್ಪಂದ ಅಂತ ನಾವು ಇಲ್ಲಿ ಕರಿತೀವಿ. ಇದು 1945ರಲ್ಲಿ 2ನೇ ಒಂದು ಮಹಾಯುದ್ಧ ಮುಗಿಯುವ ಸಂದರ್ಭ ಆಯಿತು. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಸರ್ಕಾರಕ್ಕೆ ಏನ್ ಮಾಡ್ತಾರೆ, ಯಾವ ಸರ್ಕಾರ ಅಂದ್ರೆ ಬ್ರಿಟಿಷ್ ಸರ್ಕಾರ. ಈ ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಲೆಟರ್ ಅನ್ನ ಬರೀತಾರೆ. ಏನಪ್ಪ ಆ ಲೆಟರ್ ಅಲ್ಲಿ ಏನಿತ್ತು ಅಂದ್ರೆ, ಭಾರತೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುವ, ಸಂಪೂರ್ಣವಾಗಿ ಸ್ವಾತಂತ್ರ್ಯ ಬೇಕು ನಮಗೆ, ನಿಮ್ದು ಯಾವುದೇ ಆಡಳಿತ ಇರಲೇಬಾರ್ದು, ನಿಮ್ದು ಯಾವುದೇ ರೀತಿಯಾಗಿರುವಂತಹ ಇಲ್ಲಿ ನಮಗೆ ವಿದೇಶಾಂಗ ಒಂದು ನಾವು ನೋಡ್ಕೊಳ್ತೀವಿ ಅಥವಾ ನಾವು ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಳ್ತೀವಿ, ದೇಶದ ರಕ್ಷಣೆಯನ್ನು ನೋಡ್ಕೊಳ್ತೀವಿ, ಇದು ಯಾವುದೂ ಬೇಡ, ಸಂಪೂರ್ಣವಾಗಿ ನಾವೇ ಆಡಳಿತ ನಡೆಸ್ತೀವಿ. ಮತ್ತು ರಾಷ್ಟ್ರೀಯ ಸರ್ಕಾರವನ್ನ ನಮ್ಮಿಂದನೇ ಒಂದು ಸರ್ಕಾರ ರಚನೆ ಆಗ್ಬೇಕ್ರಿ.
ಇಂಥ ಎಲ್ಲ ಅವಕಾಶ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ನೀವು ಭಾರತ ಬಿಟ್ಟು ತೊಲಗಿ, ನೀವು ಹೋಗ್ರಿ, ನಾವು ಏನೋ ಒಂದು ಮಾಡ್ಕೊಳ್ತೀವಿ, ನಮ್ಗೆಲ್ಲ ಸಂವಿಧಾನ ರಚನೆ ಮಾಡ್ಕೊಳಕ್ ನಮಗೆ ಗೊತ್ತು, ನಮ್ಗೆ ಚುನಾಯಿತವಾಗಿರೋ ಮತದಾನದ ಮೂಲಕ ಚುನಾಯಿತರಾಗೋದು ನಮಗೆ ಗೊತ್ತು, ನೀವು ಏನೋ ನಮಗೆ ಹೇಳೋದು ಬೇಕಾಗಿಲ್ಲ, ಬೇಡ, ನಮಗೆ ಭಾರತವನ್ನ ಸಂಪೂರ್ಣವಾಗಿ ಸ್ವಾತಂತ್ರ್ಯ ನೀಡೋಕ್ಕೆ ನೀವು ಭಾರತ ಬಿಟ್ಟು ತೊಲಗಿ ಅನ್ನೋದು ಇದ್ರ ಉದ್ದೇಶ ಆಗಿತ್ತು. ಅದನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಏನಂದ್ರೆ, ಭಾರತೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುವ ಮತ್ತು ರಾಷ್ಟ್ರೀಯ ಸರ್ಕಾರ ರಚಿಸುವ ಭರವಸೆಯನ್ನು ಕೊಡ್ಬೇಕು. ನೀವು ಮೊದಲು ಭರವಸೆ ಕೊಡಿ. ಯಾಕಂದ್ರೆ ಈಗಾಗಲೇ ನೀವು ವರ್ಲ್ಡ್ ವಾರ್ ಅಲ್ಲಿ ಇದ್ದೀರಾ. ನೀವು ಎಲ್ಲ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ನೀವು ಈಗ ಏನಾಗಿದ್ರಪ್ಪ ಅಂದ್ರೆ ನಿಶಕ್ತಿ ಆಗಿದ್ದೀರಾ, ಹೌದಾ? ಹಾಗಾಗಿ ನೀವು ಈ ಎಲ್ಲ ಅಂಶಗಳನ್ನು ಹೊರತುಪಡಿಸಿ ನಮಗೊಂದು ಸ್ವಾತಂತ್ರ್ಯ ಬೇಕು ಮತ್ತು ನಮ್ಗೆ ರಾಷ್ಟ್ರೀಯ ಸರ್ಕಾರ ಬೇಕು, ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಡ್ತೀರಾ? ಹಾಗಾದ್ರೆ ಅವಕಾಶ ಮಾಡಿಕೊಡೋದಾದ್ರೆ ನಾವು ಯುದ್ಧದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಈ ವೆವೆಲ್ ಅವರಿಗೆ ಒಂದು ಪತ್ರವನ್ನ ಇಲ್ಲಿ ಬರೀತಾರೆ. ಈ ವೆವೆಲ್ ಯೋಜನೆಯ ಲಕ್ಷಣಗಳು ಏನಾಗಿದ್ವು ಅಂತಂದ್ರೆ, ಈ ವೈಸರಾಯರ ಕಾರ್ಯಕಾರಿ ಸಮಿತಿ ಏನಿತ್ತು ನೋಡ್ರಿ, ಇದು ವೈಸರಾಯರ ಕಾರ್ಯಕಾರಿ ಸಮಿತಿ ನಾವು ಹಲವಾರು ಕಾಯ್ದೆಗಳಲ್ಲಿ ನೋಡ್ಕೊಂಡೇ ಬರಾಕತ್ತೀವಿ. ಈ ವೈಸರಾಯರ ಕಾರ್ಯಕಾರಿ ಸಮಿತಿ ಎಲ್ಲ ಸಂಖ್ಯೆನ ಇಳಿಸೋದು, ಮತ್ತೆ ಮೇಲೆ ಏರಿಸೋದು, ಮತ್ತೆ ಇಲ್ಲಿ ಸತ್ಯೇಂದ್ರನಾಥ್ ಸಿನ್ಹಾ ಅವರನ್ನ ಕಾನೂನು ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈ ಕಾರ್ಯಕಾರಿ ಸಮಿತಿ ಕಂಟಿನ್ಯೂ ಪ್ರೊಸೆಸ್ ಇದ್ದೇ ಬರ್ತಾನೆ ಇದೆ. ಈ ಸಮಿತಿಯನ್ನ ಪುನರ್ರಚಿಸಬೇಕು. ಈ ಭಾರತ ಸರ್ಕಾರ ಕಾಯ್ದೆ 1935 ಇದನ್ನೇ ಹೇಳಿರ್ತಾರ ಅವರು. ಏನಂದ್ರೆ, ಇದನ್ನ ಪುನರ್ರಚಿಸ್ತೀವಿ, ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ತೀವಿ, ಭಾರತೀಯರಿಗೆ ಅವಕಾಶ ಮಾಡಿಕೊಡ್ತೀವಿ, ಅಷ್ಟು ಜನ ಇರಬೇಕು, ಇಷ್ಟು ಜನ ಭಾರತೀಯರು ಇರಬೇಕು, ಇದೆಲ್ಲವೂ ಕಂಡು ಬರುತ್ತೆ. ಯಾಕೆಂದ್ರೆ ಇಲ್ಲಿಂದನೇ ಎಲ್ಲ ಆದೇಶಗಳು ಆಗಿರ್ಬೋದು, ನಿಯಮಗಳು ಇಲ್ಲೇ ಜಾರಿ ಆಗ್ತಾ ಇದ್ವು ಅಲ್ವಾ. ಇಲ್ಲಿ ಏನಾದ್ರೂ ಭಾರತೀಯರಿದ್ರೆ ಬಹಳ ಸಹಾಯಕಾರಿ ಆಗುತ್ತೆ. ಯಾವುದೇ ಒಂದು ಕಾನೂನು ಜಾರಿ ಆಗ್ಬೇಕಾದ್ರೆ ಇಲ್ಲಿ ಅಭಿಪ್ರಾಯಗಳನ್ನ ಹೊರಡಿಸ್ಬೇಕಾಗಿತ್ತು, ಜೊತೆಗೆ ನಿರ್ಧಾರಗಳನ್ನ ತಿಳಿಸ್ಬೇಕಾಗಿತ್ತು. ಯಾವುದೇ ಕಾಯ್ದೆ ಕಾನೂನುಗಳು ಜಾರಿ ಆಗ್ಬೇಕಿತ್ತಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿಂದನೇ ಬರ್ಬೇಕಾಗಿತ್ತು. ಅಕಸ್ಮಾತ್ ಇಲ್ಲಿಂದನೇ ಭಾರತೀಯರಿದ್ರೆ ಇದನ್ನ ತಡೆಗೋಡೆಯಲ್ಲಿ ಅಥವಾ ಅಡ್ಡ ನಿಂತ್ಕೊಳ್ಬೋದಾಗಿತ್ತು. ಅಂದ್ರೆ ಈ ಕಾಯ್ದೆ ಜಾರಿ ಆಗದ ರೀತಿಯಲ್ಲಿ ನಿಯಂತ್ರಿಸಬಹುದಾಗಿತ್ತಲ್ವಾ. ಇಲ್ಲಿ ಬರೀ ಬ್ರಿಟಿಷ್ ರೈತರು ಅಂದ್ರೆ ಅವ್ರು ಯಾವುದೇ ರೀತಿ ಬೇಕಾದ ಕಾಯ್ದೆಗಳನ್ನ ಜಾರಿ ಮಾಡ್ಬಿಡ್ತಿದ್ರು, ಹೌದಾ, ಅಥವಾ ಆದೇಶಗಳನ್ನ ಹೊರಡಿಸ್ಬಿಡ್ತಿದ್ರು. ಹಾಗಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಇಲ್ಲೇ ಬೇಕು, ಇಲ್ಲೇ ಭಾರತೀಯರು ಬೇಕು, ಇಲ್ಲಿ ನಾವೇ ಇರಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಇದನ್ನ ನಾವು ಮಾಡ್ಕೊಡ್ತೀವಿ ಅಂತ ಇಲ್ಲಿ ವೆವೆಲ್ ಅವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಸ್ಥಳೀಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು ಕಾರ್ಯಕಾರಿ ಸಮಿತಿಯಲ್ಲಿ. ಜೊತೆಗೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಇಬ್ಬರಿಗೂ ಕಾರ್ಯಕಾರಿ ಸಮಿತಿಯಲ್ಲಿ ಸಮಾನ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅಂತ ಇಲ್ಲಿ ತಿಳಿಸುವಂಥದ್ದು. ಜೊತೆಗೆ ಈ ಒಂದು ಸಮಿತಿಯಲ್ಲಿ ಗವರ್ನರ್ ಜನರಲ್ ಮತ್ತು ಮುಖ್ಯ ದಂಡ ನಾಯಕನನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಭಾರತೀಯರಾಗಲಿ ಅನ್ನೋದೇ ಉದ್ದೇಶ ಆಗಿತ್ತು. ಇಲ್ಲಿ ಗವರ್ನರ್ ಜನರಲ್ ಮತ್ತು ಮುಖ್ಯ ದಂಡ ನಾಯಕ ಏನಿದಾರಲ್ಲ, ಇವ್ರು ಬೇಕಾದ್ರೆ ನೀವು ಆಗಿರಪ್ಪ, ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರು ಭಾರತೀಯರಾಗಬೇಕು ಅಂತ ಇದೊಂದು ಬೇಡಿಕೆ ಆಗಿತ್ತು. ಅವುಗಳೆಲ್ಲ ಜಾರಿಗೊಳಿಸ್ತೀವಿ ಅಂತಾನೆ ಇವುಗಳೆಲ್ಲ ಆಪ್ಷನ್ಸ್ಗಳು ಇವೆಲ್ಲ ಏನಿದಾವಲ್ಲ ಇವೆಲ್ಲ ನಾವು ಜಾರಿ ಮಾಡಿಕೊಡ್ತೀವಿ ಅಂತಾನೆ ಹೇಳಿರೋದು. ಇದನ್ನು ನಾವು ಮಾಡಿಕೊಡ್ತೀವಿ. ಓಕೆ, ನಾವು ವೈಸರಾಯ ಕಾರ್ಯಕಾರಿ ಸಮಿತಿಯನ್ನ ಪುನರ್ರಚನೆ ಮಾಡ್ತೀವಿ, ಹಿಂದೂ ಮುಸ್ಲಿಮ್ಸ್ಗೆ ನಾವು ಸಮಾನ ಪ್ರಾತಿನಿಧ್ಯತೆಯನ್ನು ಕೊಡ್ತೀವಿ, ಗವರ್ನರ್ ಜನರಲ್ ಮತ್ತು ಮುಖ್ಯ ದಂಡ ನಾಯಕನ ಹೊರತುಪಡಿಸಿ ಭಾರತೀಯರಿಗೆಲ್ಲರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಜೊತೆಗೆ ಬ್ರಿಟಿಷ್ ವಾಣಿಜ್ಯ ಮತ್ತು ಇತರ ಹಿತಾಸಕ್ತಿಗಳನ್ನ ನೋಡಿಕೊಳ್ಳುವುದಕ್ಕೆ ಹೈ ಕಮಿಷನರ್ ಅನ್ನ ನೇಮಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸುತ್ತೆ. ಜೊತೆಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಡಿ ಪ್ರಾಂತ್ಯಗಳು ಮತ್ತು ಬುಡಕಟ್ಟು ವಿಷಯಗಳನ್ನ ಬಿಟ್ಟು ಉಳಿದೆಲ್ಲಾ ವಿಷಯಗಳನ್ನ ಭಾರತೀಯ ಸದಸ್ಯರಿಗೆ ವಹಿಸ್ಕೊಡಿ ಅಂತ ಇಲ್ಲಿ ಕೂಡ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಅಂದ್ರೆ, ಗಡಿ ಪ್ರಾಂತ್ಯಗಳೇನಿದಾವಲ್ಲ ಮತ್ತು ಬುಡಕಟ್ಟು ವಿಷಯಗಳನ್ನ ಬಿಟ್ಟು ಉಳಿದೆಲ್ಲಾ ವಿಷಯಗಳನ್ನ ಭಾರತೀಯ ಸದಸ್ಯರಿಗೆ ನೀಡಬೇಕು ಅಂತ ಹೇಳಿ ಇಲ್ಲಿ ಇಷ್ಟು ಏನಪ್ಪಾ ಅಂದ್ರೆ ಈ ವೆವೆಲ್ ಯೋಜನೆಯ ಮೂಲಕ ಇಷ್ಟನ್ನ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಬ್ರಿಟಿಷರಿಗೆ ಏನಾಗಿತ್ತು ಅಂದ್ರೆ, ಆ ಸಮಯದಲ್ಲಿ ಭಾರತದ ಸ್ನೇಹಪರ ನಿಲುವು ಬೇಕಾಗಿತ್ತು. ಸ್ನೇಹಪರ ನಿಲುವು ಅಂದ್ರೆ ಯುದ್ಧದಲ್ಲಿ ಭಾರತೀಯರು ಕೂಡ ಭಾಗವಹಿಸಬೇಕಾಗಿತ್ತು, ಯಾಕಂದ್ರೆ ಬಲ ಜಾಸ್ತಿ ಆಗ್ಬೇಕಾಗಿತ್ತು. ಇಷ್ಟೇ ಅವರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಇಷ್ಟೊಂದು ಅಂಶಗಳನ್ನ, ಬೇಡಿಕೆಗಳನ್ನ ಇಲ್ಲಿ ಮುಂದಿಟ್ಟಿರುವಂಥದ್ದು. ಜೊತೆಗೆ ನೋಡಿ, ಈ ಅಂಶಗಳಲ್ಲದೆ ಏನ್ ಮಾಡ್ತಾರೆ, ಈ ಪ್ರಸ್ತಾವನೆಯನ್ನ ಕುರಿತು ಇಷ್ಟೆಲ್ಲಾ ಪ್ರಸ್ತಾವನೆಗಳಿದಾವಲ್ಲ, ಈ ಎಷ್ಟೆಲ್ಲಾ ಪ್ರಸ್ತಾವನೆಗಳನ್ನ ಚರ್ಚಿಸ್ಬೇಕಂತ ಹೇಳಿ ಏನ್ ಮಾಡುತ್ತೆ ಬ್ರಿಟಿಷ್ ಸರ್ಕಾರ ಶಿಮ್ಲಾದಲ್ಲಿ ಏನ್ ಮಾಡುತ್ತೆ,
ಸರ್ವ ಪಕ್ಷಗಳ ಸಮಾವೇಶವನ್ನು ಕರೀತಾರೆ. ಹಾಗಾಗಿ ಈ ವೆಬಲ್ ಒಂದು ಯೋಜನೆಯನ್ನ ಅಥವಾ ವೆಬಲ್ ಆ, ಅಂತ ಹೇಳ್ತೀವಲ್ವ, ಇವುಗಳನ್ನ ಅಥವಾ ಬೇಡಿಕೆಗಳನ್ನ ಸಿಮ್ಲಾದಲ್ಲಿ ಇದರ ಒಂದು ಸಮಾವೇಶ ನಾವು ಮಾಡಿದ್ದ ಕಾರಣಕ್ಕಾಗಿ ಇದು ನಾವು ಶಿಮ್ಲಾ ಸರ್ವ ಪಕ್ಷಗಳ ಸಮಾವೇಶ ಅಂತ ಕೂಡ ಇದನ್ನು ಕರಿತೀವಿ. ಈಗ ಹೇಗೆ ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ, ನಾವು ಬೆಳಗಾವಿ ಅಧಿವೇಶನ ಅಂತ ಕರಿತೀವಿ, ಹಂಗೆ ಅದು ಶಿಮ್ಲಾ ಸಮಾವೇಶ ಅಂತ ಕೂಡ ಕರಿತೀವಿ. ಆದರೆ ಇಲ್ಲಿ ಏನು ಮಾಡುತ್ತೆ, ಕಾಂಗ್ರೆಸ್ ಮತ್ತು ಮುಸ್ಲಿಮ್ಸ್ ಲೀಗ್ಗಳೆರಡು ಈ ವೆಬಲ್ ಯೋಜನೆಯನ್ನು ತಿರಸ್ಕಾರವನ್ನು ಮಾಡ್ತವೆ. ಗಾಂಧೀಜಿಯವರು ಲೆಟರ್ ಬರೆದಿದ್ರು ನಮಗೆ, ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ಆದರೆ ಕೂಡ ಇಲ್ಲಿ ಏನು ಮಾಡ್ತಾರೆ, ಯಾಕೆ ಅಂದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಮ್ಸ್ ಲೀಗ್ ಎರಡುಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಪ್ಪಿಗೆಯನ್ನು ನೀಡೋದಿಲ್ಲ. ಕೆಲವೊಂದಿಷ್ಟು ವಿಚಾರಗಳು ಮತ್ತು ಒಳ ಮನಸ್ಸುಗಳ ಒಡಕುಗಳಿಂದ, ಒಗ್ಗಟ್ಟಿನ ಕೊರತೆಯಿಂದ ಈ ಒಂದು ಯೋಜನೆ ಕೂಡ ಇಲ್ಲಿ ವಿಫಲ ಆಗುತ್ತೆ. ಇಷ್ಟು ಏನಂತಂದ್ರೆ ಈ ಒಂದು ಲಕ್ಷಣಗಳು ಬಹಳ ಪ್ರಮುಖವಾಗಿರುವಂತಹ ಪಾಯಿಂಟ್ಸ್ಗಳು. ಇವುಗಳೆಲ್ಲವೂ ನೋಡಿ, ಈ ಪ್ರಸ್ತಾವನೆಗಳಾಗಿರ್ಬೋದು, ಇಲ್ಲೇ ಕೊಡುಗೆಗಳಾಗಿರ್ಬೋದು, ಯಾಕೆ ಹೇಗೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಬರ್ತಾ ಇದೆ ನೋಡಿ. ಈ ರೀತಿಯಾಗಿ ಇಷ್ಟು ಏನು ಅಂದರೆ ಪ್ರಮುಖವಾಗಿರುವಂತಹ ಕಾಯ್ದೆ ಕಾನೂನುಗಳು. ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಏನೇನು ಅಧ್ಯಯನ ಮಾಡಬಹುದು ಅಂದರೆ ಕ್ಯಾಬಿನೆಟ್ ಮಿಷನ್ ಬಹಳ ಪ್ರಮುಖವಾಗಿರುವಂಥ. ಇಲ್ಲಿಂದ ಭಾರತದ ಒಂದು ಸಂವಿಧಾನಕ್ಕೆ ರಚನೆಗೆ ಮತ್ತು ಭಾರತ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯಾಗಿರುವಂತಹ ಅಥವಾ ಭಾರತೀಯರಿಗೆ ಗೆಲುವು ಉಂಟಾಗುವ ರೀತಿಯಲ್ಲಿ ಈ ಕ್ಯಾಬಿನೆಟ್ ಮಿಷನ್ ಒಂದು ಆದೇಶಗಳು ಅಥವಾ ಅದರ ಒಂದು ನಿಯಮಗಳು ಇಲ್ಲಿ ಕಾಣಕ್ಕೆ ಸಿಗ್ತವೆ. ಅಲ್ಲಿಂದ ಅಲ್ಲಿ ಈ ಕ್ಯಾಬಿನೆಟ್ ಮಿಷನ್ ಬಂದಾದ್ಮೇಲೆ ಭಾರತದಲ್ಲಿ ತಾತ್ಕಾಲಿಕ ಸರ್ಕಾರ ರಚನೆ ಆಗುತ್ತೆ. ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1947ರಲ್ಲಿ ಲಾಸ್ಟಿಗೆ ಕೊನೆಯದಾಗಿ ಇಲ್ಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ 1947ರಲ್ಲಿ. ಈ ಕಾಯ್ದೆ ಬಂದ ನಂತರ ಏನೇನಾಗುತ್ತೆ ಅನ್ನೋಂಥದ್ದು ನಾವು ಗೊತ್ತಿದೆ ನಮಗೆ. ಈ ಕಾಯ್ದೆ ಜಾರಿ ಆದಮೇಲೆ ಮತ್ತೆ ನಾವು ಭಾರತ ಸಂವಿಧಾನ ರಚನಾ ಸಭೆ ರಚನೆ ಆಗುತ್ತೆ. ಇದಾದಮೇಲೆ ಅಲ್ಲಿ ರಚನಾ ಸಭೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋಂಥ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಷ್ಟು ಏನಂತಂದರೆ ಪ್ರಮುಖವಾಗಿರೋ ಕಾಯ್ದೆಗಳು ಇಲ್ಲಿ ಕ್ಯಾಬಿನೆಟ್ ಮಿಷನ್ ಕಾಯ್ದೆ ಮತ್ತು ತಾತ್ಕಾಲಿಕ ಸರ್ಕಾರದ ರಚನೆ, ಭಾರತ ಸರ್ಕಾರ ಕಾಯ್ದೆ ತುಂಬ ಹೆವಿ ಆಗಿರುವಂಥ ಇನ್ಫಾರ್ಮೇಷನ್ಗಳಾಗಿರೋದ್ರಿಂದ ಈ ಒಂದು ಸೆಷನ್ನಲ್ಲಿ ಇದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ವಿಡಿಯೋ ಲೆಂತಿ ಆಗ್ಬೋದು ಅನ್ನೋಂಥದ್ದು ನನ್ನ ಭಾವನೆ. ಹಾಗಾಗಿ ಈ ಮೂರು ಏನು ಕಾಯ್ದೆಗಳು ಅಥವಾ ಈ ಒಂದು ಅಂಶಗಳಿದಾವೆ ಇವನ್ನ ಮುಂದಿನ ತರಗತಿಯಲ್ಲಿ ಇದನ್ನು ನಾನು ತಿಳಿಸ್ತೀನಿ. ಆ್ಯಸ್ ಯೂಶುವಲ್ ಏನಿದೆ, ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಜೊತೆಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಗ್ರೂಪಲ್ಲಿ ಏನಿದಾವೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ನೋಡಿದ ಮೇಲೆ ಅದರ ಅನಿಸಿಕೆಯನ್ನು ನೀವು ಕಾಮೆಂಟ್ ಮಾಡಲೇಬೇಕು. ಯಾಕಂದರೆ ನಮಗೆ ಪ್ರೋತ್ಸಾಹ ಅವಶ್ಯಕತೆ ಆಗಿರೋದ್ರಿಂದ ಕಾಮೆಂಟ್ ರೂಪದಲ್ಲಿ ತಿಳಿಸಿದರೆ ಮುಂದೆ ಏನೇನು ಬದಲಾವಣೆಗಳು ಮಾಡ್ಕೋಬೋದು ಅಥವಾ ಏನು ನಿಮ್ಮ ವಿಡಿಯೋ ಯಾವ ರೀತಿಯಾಗಿತ್ತು, ನಿಮ್ಗೆ ಸಹಾಯಕಾರಿ ಆಯಿತಾ ಅನ್ನೋಂಥದ್ದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಲೇಬೇಕು ನೀವು. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಕಂಟಿನ್ಯೂ ಆಗಿ ನಮ್ಮ ಒಂದು ಚಾನಲ್ನೊಂದಿಗೆ ನಿರಂತರವಾಗಿರುವಂಥ ಒಂದು ಸಂಪರ್ಕದಲ್ಲಿ ಇರಿ. ಮುಂದೆ ಇನ್ನೂ ಹಲವಾರು ರೀತಿಯಾಗಿರುವಂತಹ ವಿಷಯಗಳ ಜೊತೆಗೆ ಬರಲಿದ್ದೇವೆ ನಾವು. ಇಷ್ಟು ಏನಂತ ಹೇಳಿದರೆ ಒಟ್ಟಾರೆಯಾಗಿ ಇಷ್ಟು ಅಂಶಗಳನ್ನ ಇವತ್ತು ಡಿಸ್ಕಷನ್ ಮಾಡಿದ್ದೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗುವ. ಅಲ್ಲಿವರೆಗೂ ಧನ್ಯವಾದಗಳು.